ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 1/9/2024. ಬೇಹದ್ನ ವಿಶ್ವ ಪರಿವರ್ತಕ, ವಿಶ್ವವನ್ನು ಪರಿವರ್ತನೆ ಮಾಡುವ ಬೇಹದ್ನ ತಂದೆಯೊಡನೆ ಕನೆಕ್ಷನನ್ನು ಪಡೆದುಕೊಂಡು ಈ ಮಾಯೆಯಿಂದ ದೂರವಿರುವ ತಂದೆಯ ಛತ್ರಛಾಯೆಯಲ್ಲಿ ಇರುವಂತಹ ಬೇಹದ್ನ ಮಕ್ಕಳು, ನಿಮಗೆ ಎಂದಿಗೂ ಮಾಯೆ ಹಿಡಿಯಲು ಸಾಧ್ಯವೇ ಇಲ್ಲ. ಬೇಹದ್ನ ತಂದೆಯ ಹೃದಯ ಸಿಂಹಾಸನದ ಮೇಲೆ ಕುಳಿತಿರುವಂತಹ ಬೇಹದ್ನ ಮಕ್ಕಳು ಎಂತಹ ಭಾಗ್ಯಶಾಲಿ ಮಕ್ಕಳು. ಯಾವಾಗಲೂ ತಂದೆಯ ಕನೆಕ್ಷನ್ನಲ್ಲಿ ಇರುತ್ತಾರೆ, ಕರ್ಮಯೋಗಿಯಾಗಿರುತ್ತಾರೆ. ಎಲ್ಲ ಬೇಹದ್ನ ಮಕ್ಕಳಿಗೂ ಈಗ ಭಾಗ್ಯಶಾಲಿ ಆಗುವಂತಹ ಚಾನ್ಸ್ ಕೂಡ ಸಿಕ್ಕಿದೆ. ಎಂತಹದೇ ಆತ್ಮವಾಗಿರಲಿ, ಪಾಪಾತ್ಮವೇ ಆಗಿರಲಿ, ಪುಣ್ಯಾತ್ಮವೇ ಆಗಿರಲಿ, ಅವರು ಕೂಡ ಭಾಗ್ಯವನ್ನು ಪಡೆದುಕೊಳ್ಳುವಂತಹ ಅವಕಾಶ ಈಗ ಸಿಕ್ಕಿದೆ. ತಂದೆಯ ಪರಿಚಯ ಮಾಡಿಕೊಂಡ ತಕ್ಷಣವೇ ಸಾಕು, ಅವರ ಛತ್ರಛಾಯೆಯಲ್ಲಿ ನೀವು ಬಂದೇ ಬಿಡುತ್ತೀರಿ. ಈ ಸಂಗಮ ಯುಗದಲ್ಲಿ ಅವರೂ ಕೂಡ ಭಾಗ್ಯಶಾಲಿ ಆಗಬಹುದು. ಬೇಹದ್ನ ಸಂಗಮ ಅಂದರೆ ಬೇಹದ್ನ ಪರಂಪ್ರಕಾಶ. ಬೇಹದ್ನ ಮಕ್ಕಳ ಹೆಜ್ಜೆಗಳು ಒಂದು ಪರಂಪ್ರಕಾಶದಲ್ಲಿದೆ, ಇನ್ನೊಂದು ಈ -100 ಕಲಾದಲ್ಲಿದೆ. ಬರೀ ಒಂದು ಹೆಜ್ಜೆಯನ್ನು ಎತ್ತಿ ಈ - ಕಲಾದಿಂದ ಪರಂಪ್ರಕಾಶದಲ್ಲಿ ಇಡಬೇಕಾಗಿರುವಂತಹ ಒಂದು ಹೆಜ್ಜೆ ಮಾತ್ರ ಬೇಕಾಗಿದೆ. ಒಂದು ಹೆಜ್ಜೆಯನ್ನಿಡುವಷ್ಟು ಧೈರ್ಯವಿದ್ದರೂ ಸಾಕು. ನಿಮ್ಮ ಆತ್ಮದಲ್ಲಿ ಬಾಪೂಜಿಯಿಂದ ಪರಂಪ್ರಕಾಶದ ಶಕ್ತಿಯನ್ನು ತುಂಬಿಕೊಳ್ಳಿರಿ. ಬೇಹದ್ನ ಕಲಾದ ಪರಂಧಾಮದಲ್ಲಿ ಸ್ಥಿತರಾಗಿ, ಅಂದರೆ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ, ನೀವೊಂದು ಪಾಯಿಂಟ್ ಆಫ್ ಲೈಟ್ ಅನ್ನುವ ಒಂದು ಅನುಭೂತಿಯನ್ನು ಪಡೆದುಕೊಂಡು, ದಾದಾಜಿಯವರೊಡನೆ ಕನೆಕ್ಷನ್ ಪಡೆದುಕೊಂಡು, ಬೇಹದ್ನ ಪವರ್, ಎನರ್ಜಿ ಮತ್ತು ಆ ಚುಂಬಕೀಯ ಶಕ್ತಿಯನ್ನು ತಮ್ಮ ಆತ್ಮದಲ್ಲಿ ಇಳಿಸಿಕೊಳ್ಳಿ. 24 ಗಂಟೆಯಲ್ಲಿ ಯಾವಾಗಲೂ ಆತ್ಮಸ್ವರೂಪದಲ್ಲೇ ಇದ್ದು ದಾದಾಜಿಯವರ ಕನೆಕ್ಷನ್ನಲ್ಲೇ ಇದ್ದಾಗ ನಾವು ಏನೆಲ್ಲ ಮಾಡಬಹುದು ಗೊತ್ತೇ? ವಿಶ್ವ ಪರಿವರ್ತನೆಯನ್ನು ಕ್ಷಣ ಮಾತ್ರದಲ್ಲೇ ಬೇಕಾದ್ರೂ ಮಾಡಬಹುದು. ಅದೇ ನಮ್ಮ ಸ್ಥಿತಿಯನ್ನು ಆ ಆತ್ಮ ಸ್ವರೂಪದಲ್ಲಿ ಇಟ್ಟುಕೊಳ್ಳುವುದೊಂದೇ ಮಾತಾಗಿದೆ. ಈಗ ಈ ಆತ್ಮ ಸ್ವರೂಪದ ಸ್ಥಿತಿಯಲ್ಲಿ ಬರುವ ಪುರುಷಾರ್ಥ ಮಾತ್ರ ಮಾಡಬೇಕಾಗಿದೆ. ನಿಮ್ಮ ಮುಂದೆ ಯಾರೇ ಬಂದರೂ, ಎಂತಹದೇ ಆತ್ಮವಿರಲಿ, ನೆಗೆಟಿವ್ ಇರಲಿ, ಪಾಸಿಟಿವ್ ಇರಲಿ, ಪಾಪಾತ್ಮವಿರಲಿ, ಪುಣ್ಯಾತ್ಮವಿರಲಿ, ಅವರು ಯಾರೇ ಬಂದರೂ ನಿಮ್ಮ ಮುಂದೆ ಬಂದಾಗ ನಿಸ್ಸಂಕಲ್ಪ ಸ್ಥಿತಿಗೆ ಅವರು ಜಾರಬೇಕು. ಈ ರೀತಿಯಾದ ಸ್ಥಿತಿ ನಿಮ್ಮದಾಗಿರಬೇಕು. ಅವರು ನಿಮ್ಮ ಬಳಿ ಏನು ಹೇಳಲೆಂದು ಬಂದಿರ್ತಾರೆ, ಆದರೆ ಅದನ್ನು ಅವರು ಮರೆತೇ ಹೋಗುತ್ತಾರೆ. ಈ ರೀತಿಯ ಸ್ಥಿತಿ ನಿಮ್ಮದಾಗಿರಬೇಕು. ನಿಮ್ಮ ಮುಂದೆ ನಿಂತಿರುವ ಆತ್ಮಕ್ಕೆ ಅನಿಸಬೇಕು, ನಾನು ಇವರ ಮುಂದೆ ಬಂದಾಗಲೆಲ್ಲ ನಿಸ್ಸಂಕಲ್ಪನಾಗುತ್ತೇನೆ, ಎಲ್ಲ ಮರೆತು ಬಿಡುತ್ತೇನೆ. ಇವರ ಬಳಿ ಯಾವುದೋ ಒಂದು ಅಸೀಮ ಪವರ್ ಇದೆ, ಯಾವುದೋ ಒಂದು ವಿಚಿತ್ರ ಶಕ್ತಿ ಇದೆ ಅನ್ನೋದು ಅವರ ಅರಿವಿಗೆ ಬರಬೇಕು. ಬೇಹದ್ನ ತಂದೆ ಬೇಹದ್ನ ಮಕ್ಕಳ ಭಾಗ್ಯವನ್ನು ನೋಡಿ ಸಂತೋಷ ಪಡುತ್ತಿದ್ದಾರೆ. ಈ ಸಂಗಮ ಯುಗದಲ್ಲಿ ಪ್ರತಿಯೊಂದು ಆತ್ಮರು ಅವರವರ ಭಾಗ್ಯವನ್ನು ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ಬಹಳ ಶ್ರೇಷ್ಠವಾದ ಭಾಗ್ಯವನ್ನೇ ಪಡೆಯುತ್ತಿದ್ದಾರೆ. ನಿಮಗೆ ಬೇಹದ್ನ ತಂದೆ ಸಿಕ್ಕಿರುವುದೇ ಒಂದು ಭಾಗ್ಯ, ಶ್ರೇಷ್ಠವಾದ ಭಾಗ್ಯವಾಗಿದೆ. ಆ ಭಾಗ್ಯವಿಧಾತನೇ ನನ್ನ ತಂದೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ಲೌಕಿಕದಲ್ಲೂ ತಂದೆಯ ದೊಡ್ಡ ಸ್ಥಾನವನ್ನು ಹೇಳಿಕೊಳ್ಳುವಾಗ ಎಷ್ಟು ಆನಂದ ಪಡುತ್ತೇವೆ. ನನ್ನ ತಂದೆ ಮಿನಿಸ್ಟರ್ ಆಗಿದ್ದಾರೆ, ದೊಡ್ಡ ಜಡ್ಜ್ ಆಗಿದ್ದಾರೆ ಹೇಳುವಾಗ ಎಷ್ಟು ಖುಷಿಯಾಗುತ್ತದೋ, ಅದೇ ರೀತಿ ನಮ್ಮ ತಂದೆ ಬೇಹದ್ನ ತಂದೆ. ಆ ಭಗವಂತನೇ ನನ್ನ ತಂದೆ. ಆ ಭಗವಂತನೇ ನನಗೆ ಪಾಠ ಕಲಿಸಲು, ಓದಿಸಲು ಈ ಧರೆಗೆ ಇಳಿದು ಬಂದಿದ್ದಾನೆ. ಇದನ್ನು ಎಂದಿಗೂ ಮರೆಯಬೇಡಿ.
ನಿಮ್ಮ ಭಾಗ್ಯ ಮತ್ತು ನಿಮ್ಮ ತಂದೆಯನ್ನು ಎಂದಿಗೂ ಮರೆಯಬೇಡಿ. ಎಲ್ಲ ಬೇಹದ್ನ ಮಕ್ಕಳಿಗೆ ಬ್ರಹ್ಮ ಮಾಜಿಯವರು ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುತ್ತಿದ್ದಾರೆ. बेहद के बेहद की परम 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 महाशांति है, महाशांति है, महाशांति है.